ಬೇಬಿ ಒಂದು ನಟ್ಟಾಕೋ. ಪ್ಯಾನ್ ರೈಟ್, ಪ್ಯಾನ್ ರೈಟ್. ಒಳಗಡೆ ಬಿಟ್ಟಿಲ್ಲ ಮ್ಯಾಮ್. ಯಾಕಯ್ಯ? ಶೂಟಿಂಗ್ ನಡೀತಾ ಇದೆ. ಶೂಟಿಂಗ್ ನಡೀತಾ ಇದೆಯಾ? ಅಯ್ಯೋ, ನಾನು ಯಾವತ್ತೂ ಶೂಟಿಂಗ್ ನೋಡಿಲ್ಲ ಕಣಯ್ಯ. ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಆಗಲ್ಲ ಮ್ಯಾಮ್. ಏನಯ್ಯ, ನನ್ನ ಯಾರು ತಿಳ್ಕೊಂಡಿದ್ಯಾ? ಇನ್ಸ್ಪೆಕ್ಟರ್ ಲವರ್. ನಿನ್ನ ಈಗಲೇ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಎಲ್ಲಿದೆಯಾ ಫೋನು? ಎಲ್ಲಿ? ವೆರಿ ಗುಡ್, ವೆರಿ ಗುಡ್. ಯಾರೇ ನೀವು? ನೀವ್ಯಾರ್ರಿ? ನಾವಿಲ್ಲಿವ್ರೆ. ನಮಸ್ಕಾರ ಸರ್. ವಜ್ರ ಕದಿಯ ಸೀನ್ ಇಲ್ಲಿ ಶೂಟ್ ಮಾಡಬಾರ್ದು ಅಂತ ಗೊತ್ತಿಲ್ಲ ನಿಮಗೆ? ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮಗೆ? ನಾನೇ. ಯಾಕೆ ಸರ್ ನೀವಾ? ವಜ್ರ ಕದಿಯ ಸೀನ್ ಶೂಟ್ ಮಾಡಬಾರ್ದು ಅಂತ ಗೌರ್ಮೆಂಟ್ ಆರ್ಡರ್ ಇದೆಯಲ್ಲ ಸರ್? ಹೌದ್ರಿ, ಇದೆ ನೋಡ್ರಿ. ಅಲ್ರಿ, ಹೈಯರ್ ಆಫೀಸರ್ಸೇ ಪರ್ಮಿಷನ್ ಕೊಟ್ಟಿರುವಾಗ ನಾವ್ ಅದನ್ನ ಬೇಡ ಅಂತ ಹೇಳಿ ನಾವ್ಯಾಕೆ ಕ್ರಿಕೆಟ್ ಆಗ್ಬೇಕು? ಇಷ್ಟಕ್ಕೂ ಅವ್ರೇನ್ ನಿಜವಾಗ್ಲೂ ವಜ್ರ ಕದೀತಾ ಇಲ್ವಲ್ಲ, ಶೂಟಿಂಗ್ ತಾನೇ ಮಾಡ್ತಾ ಇರೋದು. ಬನ್ನಿ ನಾವು ಹೋಗೋಣ. ನೀವು ಶುರು ಹಚ್ಕೊಳ್ಳಿ ಸರ್. ರೆಡಿ ಸರ್, ರೆಡಿ ಸರ್. ಹೇಳಿದೆಲ್ಲ ಜ್ಞಾಪಕ ಆಯ್ತೇನ್ರಿ? ಮಗನೇ, ಡೈರೆಕ್ಟರ್ ನೀನಾ ನಾನಾ? ಆರ್ಟಿಸ್ಟ್ ರೆಡಿನಾ ನೋಡು. ಶಾರ್ಟ್ ರೆಡಿ ಸರ್. ನಾವು ಕರೆದಾಗ ನೀವು ಬರ್ಬೇಕು. ಓಕೆ ಸರ್. ಶಾರ್ಟ್ ಶಾಟ್. ರನ್ನಿಂಗ್ ಸರ್. ಕ್ಯಾಮರಾ, ಕ್ಲಾಪ್, ಆಕ್ಷನ್. ಟ್ರಾಲಿ, ಟ್ರಾಲಿ. ಝೂಮ್. ಟ್ರಾಲಿ ಬ್ಯಾಕ್, ಟ್ರಾಲಿ ಬ್ಯಾಕ್. ಕಟ್. ಏನ್ರ ಮಾಡ್ತಾ ಇದ್ದೀರಾ? ಸೆಕ್ಸ್ ಬಾಂಬು ಡಿಸ್ಕೋ ಶಾಂತಿ ಕೂತಿರ್ತಾಳೆ. ನಾನು ಅವಳಿಗೆ ಒಳ್ಳೆ ಆಂಗಲ್ ಇಟ್ಟು ಝೂಮ್ ಎಳಿತಾ ಇದ್ರೆ ನಾನು ಹಂಗೆ ಬೂಟ್ಸಲ್ಲಿ ಒದ್ರೆ. ಯಾಕೆ ಸರ್? ನನ್ ಗೊತ್ತಿರೋದಲ್ಲ ಹೇಳ್ಬಿಟ್ಟಲ್ಲ, ನಾನು ಬಿಟ್ಬಿಡಿ. ಯಾಕೆ ಕೂಡಿಸ್ತೀರಾ? ತೆಗಿಯೋ ಕನ್ನರ್ಕನ. ಯಾಕೆ ಸರ್? ಯಾರು ಅಂತ ಹೇಳೋದಿಲ್ವೇನಾ? ನಂಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಗೊತ್ತಿಲ್ಲ ಸರ್. ಅಯ್ಯೋ, ಮೆಲ್ಗೋಗಿರಿ ಸರ್. ಅಲ್ಲಪ್ಪ ಸರ್, ತಳ್ಳವಳಿಕೆ ಏರೋಪ್ಲೇನ್ ಹತ್ತ ನೀವು. ಉಗಾದಿ ಹಬ್ಬ ನಡಿಯಾ? ನಡಿ. ಅಯ್ಯೋ, ಅಶೋಕ್, ಈ ಬಾಡಿಗಳನ್ನೆಲ್ಲ ಪೋಸ್ಟ್ ಮಾಡಿ ಕಳಿಸಿ. ಎಸ್ ಸರ್. ಅಲ್ಲಪ್ಪ, ಕೋಟಿ ಕರ್ಕೊಂಡು ಇವನ್ನ. ಅಲ್ಲಪ್ಪ, ನಿನ್ನ ಕೈ ಹುಳ ಬೀಳಪ್ಪ. ಅಯ್ಯೋ ಅಮ್ಮ, ಯಬ್ಬ. ಆಕ್ರೋಶ್, ಪೊಲೀಸ್ನವರು ನಮ್ ಹಿಂದೆ ಬೀಳೋದಕ್ ಮುಂಚೆ ಈ ವಜ್ರ ತಗೊಂಡು ಹೋಗಿ ಫಾರಿನಲ್ಲಿ ಸೆಟ್ಲ್ ಆಗ್ಬೇಡ. ಆತುರ ಪಡಬೇಡ ಆಂಟೋನಿ. ಈ ಡೈಮಂಡ್ ರಾಬರಿ ವಿಷಯ ಈಗಾಗಲೇ ಈ ಪೇಪರ್ನಲ್ಲಿ ಬಂದ್ಬಿಟ್ಟಿದೆ. ನಾವು ಹೊರಗೆ ಹೋಗೋಕ್ ಪ್ರಯತ್ನ ಪಡೋದು ಮೂರ್ಖತನ. ಇನ್ನೊಂದು 2 ತಿಂಗಳು ಇಲ್ಲೇ ತಲೆ ಮರೆಸ್ಕೊಂಡಿರೋಣ. ಅಷ್ಟಲ್ಲೇ ರಾಜ್ಯದಲ್ಲಿ ಹೊಸ ಪ್ರಾಬ್ಲಮ್ ಯಾವ್ದಾದ್ರು ಶುರುವಾಗುತ್ತೆ. ಈ ಡೈಮಂಡ್ ರಾಬರಿ ವಿಷಯ ಮರ್ತ್ ಹೋಗುತ್ತೆ. ಆಗ ನಾವು ಸುಲಭವಾಗಿ ತಪ್ಪಿಸ್ಕೋಬಹುದು. ಶಿವ, ಇಲ್ಲಿ ತೂತಪ್ಪ ಸಿಗ್ತದ? ಇದು ಪಾರಿ ತಿನ್ನೋದು ನಮಗ್ ಸೆಟ್ ಆಗಲ್ಲ. ನೀನು ಬುದ್ಧಿಯಲ್ಲಿ ಬಿಡ್ತೀಯ. ಎಲ್ಲೋದ್ರು ಕಳ್ಳೆಪುರಿ ಖಾಲಿ ದೋಸೆ ಅಂತ. ಇಲ್ಲಿ ಸಿಗೋದೇ ಇದು, ಸುಮ್ಮನೆ ತಿನ್ನು. ಸಪ್ಲೈಯರ್ ಆದ್ರೂ ಇದ್ದಿದ್ರೆ ಬೇರೆ ಏನಾದ್ರು ಆರ್ಡರ್ ಮಾಡಿರ್ಬೋದಾಯ್ತು. ಕಬಡ್ಡಿ 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 ಕಬಡ್ಡಿ. ಏನಾಯ್ತು? ಏನು ಇಲ್ಲ, ಅದು ಖುಷಿ ಬಂತ? ಏನಿಲ್ಲ. ಪ್ರಿಯ ಮಧುವನದಲ್ಲಿ ರಸ ಈರುವಬ್ಬ, ಓಡಾಡುವಬ್ಬ. ಒಳ್ಳೆ ಶೇಪು. ಹಲೋ, ನಾನು ಯಾರು ಗೊತ್ತಾಯ್ತಾ? ಗೊತ್ತಿಲ್ವಾ? ಹಿಂದಿಯಲ್ಲಿ ಪೂಲಂ ದಿಲ್ಗಾನ್ ಗೊತ್ತಾ? 1 2 3 4 ಮಾಧುರಿ ದೀಕ್ಷಿತ್ ಗೊತ್ತಾ? ನೀವ್ ಹೇಳ್ತಿರೋರೆಲ್ಲ ಸಿನಿಮಾ ಹೀರೋಯಿನ್ ತಾನೆ? ಹೌದು, ನಾನೇ ಅವ್ರಿಗೆಲ್ಲ ಮಾಡಿದ್ದು ಹೀರೋಯಿನ್. ನಾನ್ ಯಾರು ಗೊತ್ತಾಯ್ತಾ? ಇಲ್ಲ.
ನಟ, ನಿರ್ಮಾಪಕ, ನಿರ್ದೇಶಕ ಇತ್ಯಾದಿ ಇತ್ಯಾದಿ ರೋಹನ್ ಕುಮಾರ್ ಅಂತ. ರೋಹನ್ ಕುಮಾರ್ ಅಂದ್ರೆ ನೀವೇನಾ ಸರ್? ಯಾ ನಿಮ್ ಬಗ್ಗೆ ಬಹಳ ಕೇಳಿದೀನಿ. ನಾನು ಹೀರೋಯಿನ್ ಆಗ್ಬೇಕು ಅಂತ ನಿಮ್ಮನ್ನ ಹುಡ್ಕೊಂಡು ಹೋಗಿದ್ದೆ, ನೀವು ಸಿಕ್ಲೇ ಇಲ್ಲ. ಯಾವ ಹೋಟೆಲ್ ಉಳ್ಕೊಂಡಿದ್ದೀರಾ ಸರ್? ಯಾವ ಫಿಲ್ಮ್ ತೆಗೆದಿದ್ದೀರಾ? ನಾನು ನೀನು ಜೋಡಿ ರೊಮ್ಯಾಂಟಿಕ್ ಮೋಡಿ ಅಂತ 6 ಟ್ರ್ಯಾಕ್ 70 mm ಸ್ಟೀರಿಯೋಪನಿಕ್ ಪಿಕ್ಚರ್ ತೆಗಿತಾ ಇದ್ದೀನಿ. ಯಾರ್ ಸರ್ ಹೀರೋಯಿನು? ನೀನೇ ಅಮಿತಾಬ್ ಬಚ್ಚನ್. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ನಾನೇ ಮಾಡ್ಬಿಡ್ತೀನಿ ಹೀರೋ. ಆ ಕತೆನ ಇಲ್ಲೇ ಕೇಳ್ತೀಯಾ? ಅಶೋಕ ಹೋಟ್ಲ್ ರೂಮ್ ನಂಬರ್ 107 ಬತ್ತೀಯಾ? ಎಲ್ಲಾದ್ರೂ ಓಕೆ. ವೆರಿ ಗುಡ್ ಗರ್ಲು. ನೋಡಿ, ನೀವು ವಜ್ರ ಕದಿಯೋ ಟೈಮಲ್ಲಿ ಅವ್ರನ್ನೆಲ್ಲ ಹಾಗೆ ಸಾಯಿಸಬಾರ್ದಾಗಿತ್ತು. ನೀವೇನು ಹೆದರ್ಕೋಬೇಡಿ, ನಾವಿದೀವಿ. ಸರ್ 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 ಶಿವ ಶಿವ ಯಾಕೋ ಓಡ್ ಬರ್ತಾ ಇದ್ಯಾ? ಕಾಲಲ್ಲಿ ಇದ್ದಿದ್ ಕೈಗೆ ತಗೊಂಡ್ಲಾ? ಏ ಅದಲ್ಲ ಶಿವ, 3 ಜನ ಕೇಳಿ ನನ್ನ ಮಕ್ಕಳು. ಸರ್ ನಾನು ಹೀರೋಯಿನು. ಅಯ್ಯೋ, ಮೊದ್ಲು ವಿಲನ್ಗಳು ಚೇಸು, ಆಮೇಲೆ ನೀನು. ಅಯ್ಯೋ ಮಿಸ್ ಆಗೋಯ್ತೆ. ಸರ್ ಹೇಳು, ಅವ್ರು ಯಾರು, ಎಲ್ಲಿದ್ದಾರೆ ಅಂತ ಡೀಟೇಲ್ ಆಗಿ ಹೇಳು. ಹೇಳು. ಹೇಳ್ತೀನಿ. ಆಕ್ರೋಶ ಅಂತಾನೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಮ್ಯೂಸಿಯಂ ನಾರಾಯಣ್ ಇದಕ್ಕೆಲ್ಲ ಸಹಾಯ ಮಾಡಿದ್ದು. ವಿಜಯ, ವಿಜಯ, ಬಂದೆ. ಏನ್ರಿ? ವಿಜಯ, ಯಾವಾಗ ಬಂದ್ರಿ? ನಾನ್ ನಿನಗೆ ಸಾರಿ ಹೇಳಿದ್ದೀನಿ, ಮನೆ ಒಳಗೆ ಯಾರನ್ನೂ ಸೇರಿಸ್ಬೇಡ ಅಂತ. ಅಯ್ಯೋ, ನಾ ಹೊರಗಡೆ ಬಟ್ಟೆ ಒಗಿತಾ ಇದ್ದೆ, ಇವ್ರು ಯಾವಾಗ ಬಂದ್ರೋ ಗೊತ್ತೇ ಆಗ್ಲಿಲ್ಲ. ಗೊತ್ತಾಗದೆ ಇರುವಾಗ ಬರೋದೆ ಪೊಲೀಸ್ನವ್ರ ಡ್ಯೂಟಿ. ನೋಡಿ ಇನ್ಸ್ಪೆಕ್ಟರ್, ನೀವ್ ಆಗಾಗ ನಮ್ಮನೆಗೆ ಬರ್ತಾ ಇದ್ರೆ ಅಕ್ಕಪಕ್ಕ ಜನ ನಮಗೂ ನಿಮ್ಗೂ ಇಲ್ಲದ ಸಂಬಂಧ ಕಲ್ಪಿಸ್ತಾರಷ್ಟೇ. ಗಂಡ ಹೆಂಡತಿ ಸಂಬಂಧ ಹೇಗೋ ಹಾಗೆ ಕಳ್ಳರಿಗೂ ಪೊಲೀಸ್ನವ್ರಿಗೂ ಸಂಬಂಧ ಇದೆ ಅಂತ ಜನರಿಗೆ ಚೆನ್ನಾಗ್ ಗೊತ್ತು. ಅಂದ್ರೆ ನಿಮ್ ಮಾತನರ್ಥ? ಅರ್ಥ ನೀನೊಬ್ಬ ಅಪರಾಧಿ ಅಂತ. ಇನ್ಸ್ಪೆಕ್ಟ್ರೆ, ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ನನ್ ಗಂಡ ಕೂಡ ನಿಮ್ ತರನೇ ಜವಾಬ್ದಾರಿ ಇರೋ ಒಬ್ಬ ಗವರ್ಮೆಂಟ್ ಆಫೀಸರ್ ಅನ್ನೋದನ್ನ ಮರಿಬೇಡಿ. ಜವಾಬ್ದಾರಿ ಇರೋ ಆಫೀಸರ್ ಆಗಿದ್ರು ಮ್ಯೂಸಿಯಂ ನಲ್ಲಿ ವಜ್ರ ಇರೋ ತನಕ. ಈಗ ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯಾನ ವಜ್ರ ಕಳತನ ಆಗಿದ್ದಿನಾನೆ ನಿಮ್ ಯಜಮಾನ್ರು ಹಣಕ್ಕೆ ಆಸೆ ಬಿದ್ದು ತನ್ನ ಕರ್ತವ್ಯ ನಿಷ್ಠೆನ ಮಾರ್ಕೊಂಡ್ಬಿಟ್ರು. ಇನ್ಸ್ಪೆಕ್ಟರ್, ಶಾಟ್ ಅಪ್ ಅಂಡ್ ಗೆಟ್ ಔಟ್. ಡೋಂಟ್ ಶೌಟ್ ಮಿಸ್ಟರ್ ನಾರಾಯಣ್. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರು ಗೊತ್ತಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀರಾ? ಆ ರಾಬರಿ ಕೇಸಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ ಸಾಕ್ಷಿ ಏನು? ಶೂಟಿಂಗ್ ಮಾಡೋದಕ್ಕೋಸ್ಕರ ನೀವೇ ಫೋರ್ಜರಿ ಸೈನ್ ಮಾಡಿ ಸೃಷ್ಟಿ ಮಾಡಿರೋ ಈ ಡೂಪ್ಲಿಕೇಟ್ ಪರ್ಮಿಷನ್ ಲೆಟರ್, ಅದಕ್ಕೆ ಪ್ರತಿಯಾಗಿ ಅವ್ರು ಕೊಟ್ಟಿರೋ ಈ ಸೂಟ್ ಕೇಸ್ ನಲ್ಲಿರೋ ದುಡ್ಡು. ಆಮ್ ಐ ರೈಟ್? ನೋಡಿ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಈ ಹಣ ನಿಮ್ಗೆ ಯಾರು ಕೊಟ್ರು, ಅವ್ರೆಲ್ಲಿದ್ದಾರೆ ಅಂತ ಹೇಳಿ. ಸರ್ಕಾರಕ್ಕೆ ನೀವು ಸಹಾಯ ಮಾಡಿದಾಗೂ ಆಗುತ್ತೆ, ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆನೂ ಕಡಿಮೆ ಆಗುತ್ತೆ. ಸುಳ್ಳು. ನನ್ ಗಂಡ ಯಾವತ್ತೂ ಕರ್ತವ್ಯ ದ್ರೋಹ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ನಿಮ್ಮ ನಂಬಿಕೆ ನಿಜನ ಆಗಿದ್ರೆ ಈ ಸೂಟ್ ಕೇಸ್ ನಲ್ಲಿರೋ ಲಕ್ಷಾಂತರ ರೂಪಾಯಿ ದುಡ್ಡು ಎಲ್ಲಿಂದ ಬಂತು ಅಂತ ನೀವೇ ಕೇಳಿ. ಓ, ಆ ಸೂಟ್ ಕೇಸ್ ನಲ್ಲಿ ಹಣ ಇದೆ ಅಂತ ತಾನೇ ನಿಮ್ಮ ಅನುಮಾನ? ಹ್ಮ್. ಅನುಮಾನ ಅನ್ನೋದು ಈ ಪೊಲೀಸರ ಹುಟ್ಟು ಗುಣ ರೀ. ಅದ್ರಲ್ಲಿ ಏನಿದೆ ಅಂತ ತೆಗೆದು ಮೊದ್ಲು ಅವ್ರ ಮುಖದ ಮೇಲೆ ಬಿಸಾಕ್ರಿ. ಹಣ ಅಂತೆ ಹಣ. ನೀವ್ ಇಷ್ಟೊಂದು ಬ್ರಿಲಿಯಂಟ್ ಆಫೀಸರ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಈ ಸೂಟ್ ಕೇಸಲ್ಲಿ ಹಣ ಇದೆ ಅಂತ ತಾನೇ ನಿಮ್ಮ ಅನುಮಾನ? ಓಕೆ, ನೋಡ್ಕೊಳ್ಳಿ.
Mr. Nine, don't move. ಡ್ಯಾಡಿ, ಇಲ್ಲಿಗೆ ಯಾಕೆ ಬಂದೆ? ಇಲ್ಲಿಗೆ ಹೊರಟೋಗು. ಅದು ನನ್ ನೋಡಕ್ಕ ನಿಮ್ಮನ್ನ ನಾನೇನ್ ನೋಡ್ಬೇಕಾಗಿಲ್ಲ. ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬರ್ಬಾರ್ದು ಅಂತ ಗೊತ್ತಿಲ್ಲ ನಿಂಗೆ? ಹೊರಟೋಗಿಲ್ಲಿಂದ. ಹಾಗಲ್ಲ ರೀ. ಹೇಳದ್ನಲ್ಲ ಒಂದ್ಸಲ. ಹೋಗಿಲ್ಲಿಂದ. ರೀ, ಹೋಗಮ್ಮ, ಟೈಮ್ ಆಯ್ತು, ಹೋಗಮ್ಮ. ನೋಡಿ, ಈ ಡಬ್ಬಿನ ಅವ್ರಿಗೆ ಕೊಟ್ಬಿಡಿ. ಆಯ್ತು ಸಾರ್. ಅಮ್ಮ, ಅಪ್ಪನ ಯಾಕೆ ಪೊಲೀಸ್ ಇಟ್ಕೊಂಡಿದ್ದಾರೆ? ಅಪ್ಪ ಕಳ್ತನ ಮಾಡಿದಾರ? ಇಲ್ಲ ಮರಿ, ಅವ್ರಂತವ್ರಲ್ಲ. ಏನಾಯ್ತು ಅಂದ್ರೆ ಯಾಕೆ ಇಷ್ಟೊಂದು ಗಾಬರಿಯಿಂದ ಬರ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ನಾನ್ ತಪ್ಪು ಮಾಡ್ಬಿಟ್ಟೆ ವಿಜಯ, ನಾನ್ ತಪ್ಪು ಮಾಡ್ಬಿಟ್ಟೆ. ಹಣದ ಆಸೆಗೆ ಬಲಿ ಬಿದ್ದು ವಜ್ರ ಕದಿಯೋಕ ಕಳ್ಳರಿಗೆ ಸಹಾಯ ಮಾಡಿ ಈಗ ನಾನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಹಾಗಾದ್ರೆ ಆ ವಜ್ರ ಕಳುವಾಗೋದಕ್ಕೆ ನೀವೇ ಕಾರಣನಾ? ಯಾಕೆ ಹೀಗ್ ಮಾಡಿದ್ರೆ ನೀವು? ನನ್ ಕ್ಷಮಿಸ್ಬಿಡು ವಿಜಯ, ನನ್ ಕ್ಷಮಿಸ್ಬಿಡು. ಇಷ್ಟು ದಿನ ಮುಚ್ಚಿಟ್ಟಿದ್ ಗುಟ್ಟೆಲ್ಲ ಈಗ ರಟ್ಟಾಗೋಯ್ತು. ವಿಜಯ, ಪೊಲೀಸವ್ರು ಬಂದು ಅಂತ ಕಾಣಿಸುತ್ತೆ. ನಾನ್ ಮನ್ಲಿಲ್ಲ ಅಂತ ಹೇಳ್ಬಿಡು. ನೋಡಿ, ಆ ದ್ರೋಹಿಗಳನ್ನ ಪೊಲೀಸ್ನವ್ರಿಗೆ ಒಪ್ಸಿ ನಿಮ್ ತಪ್ಪನ್ನು ಒಪ್ಕೊಂಡ್ಬಿಡಿ. ಅದೆಲ್ಲ ಆಮೇಲೆ ಹೇಳ್ತೀನಿ, ಇಲ್ಲ ಅಂತ ಹೇಳ್ಬಿಡು. ಯಾರ್ ನೀವು? ಯಾರ್ ಬೇಕು ನಿಮ್ಗೆ? ನಿನ್ ಗಂಡ. ಇದುವರೆಗೂ ನಾವು ಎಷ್ಟು ಎಂಜಲು ತಿನ್ಕೊಂಡು ನಾಯಿ ತರ ಬಿದ್ದಿದ್ದವನು ಈಗ ಗುಳ್ಳೆನರಿ ತರ ನಮ್ಗೆ ಮೋಸ ಮಾಡಿದಾನೆ. ಪೊಲೀಸನ್ ಕರ್ಕೊಂಡ್ಬಂದು ನಮ್ಮನ್ನ ಹಿಡ್ಕೊಳಕ್ ಪ್ರಯತ್ನ ಮಾಡಿದಾನೆ. ಓ, ನೀವೇನಾ ನನ್ ಗಂಡನ್ ದಪ್ಪದಾರಿಗೆ ಎಳ್ದೋರು? ನೋಡಿ, ಒಳ್ಳೆ ಮಾತಿಂದ ಹೊರಗಡೆ ಹೋಗಿ, ಇಲ್ಲ ಅಂತಂದ್ರೆ ನಾನು ನಿಮ್ಮನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ಬೇಕಾಗತ್ತೆ. ಏಯ್, ನಿಂತ್ಕೊಳ್ರು. ನಿಂತ್ಕೊಳ್ರು ಚಂಡಾಲ್ರ. ಇನ್ನು 4 ದಿನ ಬದುಕಿರ್ಬೇಕು ಅಂತ ಆಸೆ ಇದ್ರೆ ಮೊದ್ಲು ಇಲ್ಲಿಂದ ಹೊರಗಡೆ ಹೋಗಿ, ಇಲ್ಲ ಅಂದ್ರೆ ತುಂಡ ಕತ್ತರಿಸಾಕ್ಬಿಡ್ತೀನಿ. ಹೋಗ್ರೋ, ಹೋಗಿ. ಪೀಸ್ ಮಾಡ್ತೀಯ? ಪೀಸ್ ವಿಜಯ, ವಿಜಯ, ಬರೀ ಬೇಗ. ಪಾಪು, ಇಲ್ಲಿ ಮಲ್ಕೋ.
ಅಮ್ಮ. ಪಾಪು. ಡಾಕ್ಟ್ರೇ, ನಮ್ಮ ಯಜಮಾನ್ರಿ ಇಲ್ಲಿ? ನಿಮ್ಮ ಯಜಮಾನ್ರ ಬಾಡಿ ಶವಾಗಾರದಲ್ಲಿ ಇಟ್ಟಿದ್ದಾರೆ. ಮೇಡಮ್ 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 ದಾರಿ ಬಿಡಿ. ದುಷ್ಟರು ಸಹವಾಸ ಮಾಡಬೇಡಿ. ವಜ್ರ ಕದ್ದವ್ರು ಯಾರು ಹೇಳಿ ಹೇಳಿ ಅಂತ ಬಳ್ಕೊಂಡ್ರು, ನೀವ್ ಹೇಳಲಿಲ್ಲ. ನೀವು ಅವ್ರ ಪ್ರಾಣ ಉಳಿಸಿದ್ರಿ, ಅವ್ರ ನಿಮ್ ಪ್ರಾಣನೇ ತೆಗೆದು ಬಿಟ್ರು. ನಾನ್ ಈ ಬಾರಿ ಬರಲ್ಲ ಶಿವ. ಯಾಕೆ? ಅಕಸ್ಮಾತ್ ಕಳ್ರೇನಾರು ಅಟ್ಯಾಕ್ ಮಾಡ್ಬಿಟ್ರೆ ನೀವೇನೋ ಪೊಲೀಸ್ನವರು ಸೂಟ್ ಮಾಡ್ಬಿಟ್ಟು ಸೇಫ್ ಆಗ್ಬಿಡ್ತೀರಾ. ನಾನೇನ್ ಹಿಡ್ಕೊಳ್ಳಿ ಕೈಯಲ್ಲಿ? ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನ್ ಜೀವನದಲ್ಲಿ ಏನೇನೋ ಮಾಡ್ಬೇಕು ಅಂತ ಇದೀನಿ. ನಾನ್ ಬರಲ್ಲ ಶಿವ. ಏ ಪುಕ್ಲಾ, ಬಾರ ಸುಮ್ನೆ. ಹಲೋ, ಯಾರ್ ನೀವು? ಯಾರ್ ಬೇಕಾಗಿತ್ತು ನಿಮ್ಗೆ? ನಮಗೆ ಆಕ್ರೋಶ್ ಹಾಗೂ ಆಂಟೋನಿ ಬೇಕಿತ್ತು. ಆಕ್ರೋಶ ಆಂಟೋನಿ ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಜೈಲಲ್ಲಿರೋ ನಿಮ್ ಲವರ್ ಅಜಯ್ ಜೊತೆ ಸೇರಿ ವಜ್ರ ಕಳ್ತನ ಮಾಡ್ತಾರಲ್ಲ, ಆ ಆಕ್ರೋಶ್ ಆಂಟೋನಿ ನಿಮಗ್ ಗೊತ್ತಿರ್ಲೇಬೇಕಲ್ಲ? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಮೂಸ್ ನೋಡಿ ವಾಸ್ತೆ ಕಂಡಿಡಿಯೋ ಈ ಪೊಲೀಸ್ ಹೊರತ ನಿನ್ ಬೆಳೆಕಾಳ್ ಬೇಯಲ್ಲ ಡ್ಯಾನ್ಸರ್ ರಮಣಿ. ನಿನ್ನ ವಿಷಯನ ಕ್ಲಬ್ ಅಲ್ಲಿ ಚೆನ್ನಾಗಿ ಜಾಲ್ಸಿ ಜಲಾಡ್ಸಿ ತಿಳ್ಕೊಂಡ್ ಬಂದಿದ್ದೀವಿ. ಈ ವಿಷಯನ ಪೊಲೀಸ್ ಅವ್ರ ಹತ್ರ ಮುಚ್ಚಿಟ್ರೆ ಏನಾಗುತ್ತೆ ಗೊತ್ತಾ? ಚಿತ್ರಾನ ಆಗ್ಬಿಡ್ತೀಯ. ಬಿ ಕೇರ್ಫುಲ್. ನೋಡಿ, ನನ್ ಮಾತ್ ನಂಬಿ. ಅಜಯ್ ನನ್ ಲವರ್ ನಿಜ, ಆದ್ರೆ ಆಕ್ರೋಶ್ ಆಂಟೋನಿನ ನಾನ್ ನೋಡೇ ಇಲ್ಲ. ನೋಡಿರ್ಲೇಬೇಕು. ಒಳ್ಳೆ ಮಾತಿಂದ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸರಿ, ಇಲ್ಲ ನಿನ್ ಲವರ್ ಜೊತೆ ನೀನು ಕಂಬಿ ಎಣಿಸ್ಬೇಕಾಗುತ್ತೆ. ಯಾಕೆ ಬಲವಂತ ಮಾಡ್ತೀರಾ? ಗೊತ್ತಿಲ್ಲದೆ ಇರೋರನ್ನ ನಾನು ಹೇಗ್ ತೋರಿಸ್ಲಿ? ಅಜಯ್ ಆಗಾಗ ನನ್ನ ಹತ್ರ ಹೇಳ್ತಾ ಇದ್ರು ನಾನೇನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅಜಯ್ನ ಹಿಡಿದಾಗ್ಲೇ ನನಗೆ ಗೊತ್ತಾಗಿದ್ದು ನೀವು ಹುಡುಕ್ತಾ ಇರೋ ಆಕ್ರೋಶ್ ಆಂಟೋನಿ ಜೊತೆ ಸೇರ್ಕೊಂಡು ವಜ್ರ ಕದ್ದಿದ್ದಾನೆ ಅಂತ. ಆ ಚಾಂಡಾಲ್ರು ಸಿಕ್ಕಿದ್ರೆ ಅವ್ರನ್ನ ನಾನೇ ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕು ಅಂತಿದ್ದೀನಿ. ದಯವಿಟ್ಟು ನನ್ನ ನಂಬಿ ಸರ್. ಈಗ ಹೋಗ್ತೀವಿ, ನಮಗ್ ಬೇಕಾದಾಗ ಮತ್ತೆ ಬರ್ತೀವಿ. ವಾಟ್ ಎ ಬ್ಯೂಟಿಫುಲ್ ಬಾಡಿ ಶೇಪ್. ತಾಟಿಲಿಂಗೋ, ನಿನ್ ವಯಸ್ಸೆಷ್ಟು? ಅಯ್ಯೋ, ಇವನ್ ಯಾವನ ಕಿರಾತ್ ಕಾಯ್ದಂಗೆ. ಶಿರೋಬಿ, ನಿಯತ್ತಿನ ನಾರಿ ಅಂದ್ರೆ ನೀನೊಬ್ಳೇ ಇರಬೇಕು ಈ ಜಗತ್ತಿನಲ್ಲಿ. ನೀನೇನಾದ್ರೂ ಹೆದರ್ಕೊಂಡು ಬಾಯ್ ಬಿಟ್ಬಿಟ್ಟಿದ್ರೆ ಆ ಇನ್ಸ್ಪೆಕ್ಟರ್ ಅಶೋಕ್ ನಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಿದ್ದ. ಹೌದು, ಆ ಇನ್ಸ್ಪೆಕ್ಟರ್ ಜೊತೆ ಇನ್ನೊಬ್ಬ ಇದ್ನಲ್ಲ, ಅವನು ಯಾರು ಆಕ್ರೋಶ್? ಅವನು ನಮ್ಮನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡೋ ಕಂತ್ರಿ ನಾಯಿ. ಆ ನಾಯಿನ ಮುಂದಿಟ್ಕೊಂಡು ಆ ಇನ್ಸ್ಪೆಕ್ಟರ್ ಅಶೋಕ್ ನಮ್ಮನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ನಮ್ ಪಾಲಿ ಕಂಟಕನಾಗಿರೋ ಆ ರೋಹನ್ ಸೊಂಟ ಮುರಿಬೇಕು. ರವಿ, ಹೇಗಾದ್ರೂ ಮಾಡಿ ನೀನ್ ಅವನ್ನಿಲ್ಲಿ ಕರ್ಕೊಂಬಂದ್ರೆ ಅವನ್ ಕಣ್ಣು ಮೂಗು ನಾಲ್ಗೆ ಕತ್ತರಿಸಿ ಬೀದಿಗೆ ಬಿಟ್ಬಿಡೋಣ. ಕರೆಕ್ಟ್. ಕಣ್ಣು ಮೂಗು ನಾಲ್ಗೆ ಕಳ್ಕೊಂಡ ಮೇಲೆ ಅವನೇನು ಮಾಡಕ್ಕಾಗೋಲ್ಲ. ರವಿ, ನೀನ್ ಅವನ್ನ ಸುಲಭವಾಗಿ ಬಲೆಗೆ ಹಾಕೋಬಹುದು. ಅವನು ಹುಡುಗಿಯರ್ ಚಟ ಇರೋ ಒಬ್ಬ ಹಲ್ಕ ನನ್ನ ಮಗ. ಸೆರಗ್ ಕಂಡ್ರೆ ಸಾಕು, ನೆಲ ನೆಕ್ಕೋಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ನಿನ್ನ ಸೆರಗನ ಅವನ ಕುತ್ತಿಗೆಗೆ ಹಾಕಿ ನಾ ಈ ತರ ಇಲ್ಲಿಗೆ ಬಾ. ಓಕೆ ಬಾಸ್. ಏನಯ್ಯ ಬಿಲ್ಡಿಂಗ್ ಕಟ್ಟವನೆ, ಯಾರ್ಯಾರು ಮುಂಡಾಯಿಸೋನು? ಕಬಡ್ಡಿ 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 ಕಬಡ್ಡಿ. ಏನ್ ನೋಡ್ತಾ ಇದೀಯಾ? ಇಳಿಯ ಕಡೆ ಇಳಿಯೋ ಅಂದ್ರೆ ಇನ್ನು ಕುಂತ ಇದೆಯಾ? ಇಳಿಯೋ. ಇಬ್ರು ಒಂದೇ ಕಡೆ ಹುಡುಕ್ಬಿಟ್ರೆ ಕಳ್ರ ಸಿಕ್ಬಿಡ್ತಾರ. ನೀನೊಂದ್ ಕಡೆ ಹುಡುಕು, ನಾನೊಂದ್ ಕಡೆ ಹುಡುಕ್ತೀನಿ. ಸಿಕ್ಕರೆ ಗಬಕ್ ಅಂತ ಹಿಡ್ಕೊಂಡ್ಬಿಡಕ್ಕಿಲ್ವಾ? ಸರಿ, ಇಲ್ಲೇ ಕೂತ್ಕೊಂಡು ಹುಷಾರ್ ನೋಡ್ಕೋ. ಏನೇ ಎಲ್ಲಿ? ಪ್ಲೀಸ್ ಪ್ಲೀಸ್ ಡೋಂಟ್ ಮೂವ್. ಬಿಡಿ ನನ್ನ, ಬಿಡಿ ನನ್ನ. ಅಯ್ಯೋ, ಬಿಡಿ ನನ್ನ.
ಮೂವ್. ಡ್ರಾಪ್ ದಿ ಗನ್. ಪಬ್ಲಿಕ್ ಪ್ಲೇಸ್ ಅಲ್ಲಿ ಫೈರ್ ಮಾಡ್ತಾ ಇದೀಯಾ? ರಿವಾಲ್ವರ್ ಕೆಳಗಾಕು. ಇನ್ಸ್ಪೆಕ್ಟರ್, ಐ ಆಮ್ ಅ ಪೊಲೀಸ್ ಆಫೀಸರ್. ಐ ಸೇ ಡ್ರಾಪ್ ದ ಗನ್. ಲಿಸನ್ ಟು ಮೀ, ಐ ಆಮ್ ಎ ಪೊಲೀಸ್ ಇನ್ಸ್ಪೆಕ್ಟರ್. ನೀನ್ ಇನ್ಸ್ಪೆಕ್ಟರ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಐಡೆಂಟಿ ಕಾರ್ಡ್ ತೋರಿಸು. ಓ ಶಿಟ್. ಐ ಆಮ್ ಇನ್ಸ್ಪೆಕ್ಟರ್ ಫ್ರಮ್ ಕ್ರೈಮ್ ಬ್ರಾಂಚ್. ನೀವು ಚಿನ್ನ ಸ್ಮಗಲ್ ಮಾಡ್ತಾ ಇದೀರಾ ಅಂತ ನಮಗೆ ನ್ಯೂಸ್ ಬಂದಿದೆ. ಅಳ್ಳಾಡ್ದಾಗ ನಿಂತ್ಕೊಳ್ಳಿ, ನಾನು ನಿಮ್ಮನ್ನ ಚೆಕ್ ಮಾಡ್ಬೇಕು. ಕಮ್ ಆನ್, ಡೋಂಟ್ ಮೂವ್. ಸುಳ್ಳು ಹೇಳಿ ಜನರನ್ನು ಹೆದರ್ಸ್ತಿದ್ಯಾ? ರಿವಾಲ್ವರ್ ಕೆಳಗಾಕು, ಇಲ್ಲಾಂದ್ರೆ ಶೂಟ್ ಮಾಡ್ಬೇಕಾಗುತ್ತೆ. ಇನ್ಸ್ಪೆಕ್ಟರ್, ಪುಟ್ ದ ಗನ್ ಡೌನ್. ಏನಾಯ್ತು ಮಿಸ್ಟರ್ ಅಶೋಕ್? ವಜ್ರ ಕದರ್ನ ಫಾಲೋ ಮಾಡ್ಕೊಂಡು ಬಂದೆ. ಇನ್ಸ್ಪೆಕ್ಟರ್ ಅಡ್ಡ ಬಂದ್ರು. ಸಾರಿ ಸರ್, ನಾನು ನಿನ್ನೆ ತಾನೇ ಡ್ಯೂಟಿ ಜಾಯ್ನ್ ಆದೆ. ನೀವು ಇನ್ಸ್ಪೆಕ್ಟರ್ ಅಂತ ಗೊತ್ತಿರಲಿಲ್ಲ. ಐ ಆಮ್ ಸೋ ಸಾರಿ. ಸಾರಿ ಹೇಳಿದ್ರೆ ಕಳ್ಳರು ಸಿಗ್ತಾರಾ? ಏನು ನೀನ್? ವಾಟ್ ಎ ಬ್ಯೂಟಿಫುಲ್ ಶೇಪ್. ಏಯ್ ಏಯ್ ಛೀ. ಬ್ಯಾಗು ವೇಸ್ಟ್. ಏಯ್ ಗೋಲ್ಡು. ನೀನ್ ಹೋಗಮ್ಮ. ಐಡೆಂಟಿ ಕಾರ್ಡ್ ಪಿಕ್ ಪಾಕೆಟ್ ಮಾಡಿ ಕೈಗೆ ಸಿಕ್ಕಿದ ಕಳ್ಳರನ್ನ ತಪ್ಸ್ಕೊಳ್ಳೋ ಮಾಡ್ತಾರ. ನಿನಗೆ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ. ಅವ್ರ ಐಡೆಂಟಿ ಕಾರ್ಡ್ ನೀನ್ ಪಿಕ್ ಪ್ಯಾಕೆಟ್ ಮಾಡ್ಬೇಕಾಗಿತ್ತು. ನಾನ್ ಯಾಕೆ ಪಿಕ್ ಪ್ಯಾಕೆಟ್ ಮಾಡ್ಲಿ? ಅವ್ರ ಜೇಬಲ್ಲಿ ಇರೋದು ನನ್ ಜೇಬಲ್ಲಿ ಇರಲಿ ಅಂತ ಸ್ವಲ್ಪ ಸೇಫ್ಟಿಗೆ ಹಂಗೆ ಎತ್ತದೆ. ಬರ್ಲ? ಏ ನನ್ ಬ್ಯಾಗ್ ಕೊಡು. ನನ್ ಬ್ಯಾಗ್ ಕೊಡು. ಬಿಡು ಬಿಡು. ತಗೋ, ಇವನು ಒಗ್ದಾಕು. ಹಾಗೆ ಕಿಟಕಿ ಬಾಗ್ಲು ಎಲ್ಲ ಸ್ವಚ್ಛವಾಗಿ ಒರೆಸ್ಬಿಡು. ಆಂಟಿ ಆಂಟಿ ಆಂಟಿ, ಪ್ರದೀಪ್ ಕೆಳಗಡೆ ಬಿದ್ದು ಒದ್ದಾಡ್ತಿದ್ದಾನೆ. ಯಾಕೆ? ಏನಾಯ್ತು? ಏನೋ ಗೊತ್ತಿಲ್ಲ ಆಂಟಿ, ಬೇಗ ಬನ್ನಿ ಆಂಟಿ. ಅಮ್ಮ, ನನ್ ಮಗ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ದಾನಂತೆ. ಏನಾಗಿದೆಯೋ ಗೊತ್ತಿಲ್ಲ, ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಇದೊಳ್ಳೆ ಕತೆ ಆಯ್ತಲ್ಲ. ದಿನ ಒಂದ್ ನೆಪ ಹೇಳಿ ಕೆಲ್ಸಕ್ ಬರೋ ಬದ್ಲು ಮನೇಲೇ ಇದ್ದು ನಿನ್ ಮಗನ ಯೋಗಕ್ಷೇಮ ನೋಡ್ಕೊಳತ್ತಾನೆ. ಹೋಗೋಗು, ಕೆಲ್ಸ ನೋಡೋಗು. ಹಾಗಲ್ಲಮ್ಮ, ಬೇಗ ಬಂದ್ಬಿಡ್ತೀನಿ, ಆಮೇಲೆ ಕೆಲಸ ಎಲ್ಲ ಮಾಡ್ತೀನಿ. ನೋಡು, ನಿನ್ ಕಷ್ಟ ಸುಖ ನನಗ್ ಬೇಕಾಗಿಲ್ಲ. ನಮ್ ಮನೆ ಕೆಲ್ಸ ಎಲ್ಲ ಮುಗಿಸಿ ಆಮೇಲೆ ನಿನ್ ಮಗನ್ ನೋಡಕ್ ಹೋಗು. ಯಾರು ಬೇಡ ಅಂತಾರೆ? ಅಮ್ಮ, ಏನ್ ಮುಖ ನೋಡ್ತಾ ನಿಂತಿದ್ಯಾ? ಹೋಗೋಗು ಒಳಗಡೆ. ಕೆಲಸ ಎಲ್ಲ ಮುಗೀತು, ನಾ ಹೋಗ್ ಬರ್ಲಾ? ಸರಿ, ಹೋಗು. ರೀ ಕಮಲಮ್ಮ ಅವರೇ, ನನ್ ಮಗು ಇಲ್ಲಿ. ರಾಮಕ್ಕ ಹಾಸ್ಪಿಟಲ್ ತಗೊಂಡೋದ್ಲು. ನನ್ ಮಗು ಇಲ್ಲಿ. ಆ ರೂಮಲ್ಲಿ ಡಾಕ್ಟರ್ ನೋಡ್ತಾವ್ರಿ, ಹೋಗಮ್ಮ. ಡಾಕ್ಟ್ರೆ, ಏನಾಯ್ತು ನನ್ ಮಗುಗೆ? ಈ ಮಗು ತಾಯಿ ನೀವೇನಾ? ಹೌದು. ಮೊದ್ಲೊಬ್ರು ಈ ಮಗುನ್ ಕರ್ಕೊಂಡ್ ಬಂದಿದ್ರಲ್ಲ, ಅವರು ನಮ್ಮ ಯಜಮಾನ್ರು. ಸಿ. ಈ ಮಗು ಬ್ರೈನ್ ಟ್ಯೂಮರ್ ಇದೆ ಅಂತ ನಾನು ನಿಮ್ಮ ಯಜಮಾನ್ ಹತ್ರ ಮೊದಲೇ ಹೇಳಿದ್ದೆ. ನೀವ್ಯಾರು ಸರಿಯಾಗಿ ಕೇರ್ ತಗೊಳ್ದೆ ಈಗ ಅದು ಫೈನಲ್ ಸ್ಟೇಜ್ ಮುಟ್ಟಿದೆ. ಬ್ರೈನ್ ಟ್ಯೂಮರ? ಇದ್ರ ಬಗ್ಗೆ ಯಾವತ್ತೂ ಹೇಳೇ ಇರ್ಲಿಲ್ವಲ್ಲ ಡಾಕ್ಟ್ರೆ. ಈಗ ಏನ್ ಮಾಡೋದು? ಆದಷ್ಟು ಬೇಗ ಆಪರೇಷನ್ ಮಾಡಿದ್ರೆ ಮಗು ಉಳಿಬಹುದು. ಇದರ ಖರ್ಚು 1 ಲಕ್ಷ ರೂಪಾಯಿ ಆಗುತ್ತೆ. ಅರ್ಜೆಂಟ್ ನೀವು 50,000 ರೂಪಾಯಿ ತಂದ್ರೆ ನಾನು ಆಪರೇಷನ್ ಅರೇಂಜ್ ಮಾಡ್ತೀನಿ. ಹೋಗಿ ತಗೊಂಬನ್ನಿ. 50,000ನಾ? ಯಾಕಮ್ಮ ಇನ್ನೂ ಇಲ್ಲೇ ನಿಂತಿದ್ದೀರಿ? ಬೇಗ ತಗೊಂಬನ್ನಿ. ಬೆಳಗಾದ್ರೆ ಕೂಲಿ ಮಾಡ್ಕೊಂಡು ಜೀವನ ನಡೆಸೋ ನಾನು ಅಷ್ಟೊಂದು ಹಣ ಎಲ್ಲಿಂದ ತರ್ಲಿ? ಡಾಕ್ಟ್ರೆ, ನೀವ್ ಹೇಗಾದ್ರೂ ಮಾಡಿ ನನ್ ಮಗು ಪ್ರಾಣ ಉಳಿಸಿ. ನಾನ್ ಸಾಯೋವರೆಗೂ ನಿಮ್ ಮನೇಲಿ ಕಸ ಮುಸ್ರೆ ಮಾಡ್ಕೊಂಡು ಇರ್ತೇನೆ.
ಅದೆಲ್ಲ ಆಗಲ್ಲಮ್ಮ. ಮಗು ನಾ ಬೇರೆ ಆಸ್ಪತ್ರೆ ಕರ್ಕೊಂಡೋಗಿ. ಡಾಕ್ಟ್ರೇ, ದಯವಿಟ್ಟು ಇಲ್ಲ ಅನ್ಬೇಡಿ. ನನ್ನ ನಿಮ್ ಮಗಳು ಅಂತ ತಿಳ್ಕೊಳ್ಳಿ. ನಿಮ್ ಕೈ ಮುಗಿದು ಬೇಡ್ಕೊತೀನಿ ಡಾಕ್ಟ್ರೇ. ನಿನ್ನಂತವ್ರು ಬಹಳ ಜನ. ಮೊದ್ಲು ಆಸ್ಪತ್ರೆಯಿಂದ ಆಚೆಗೆ ಹೋಗಮ್ಮ. ಸಿಸ್ಟರ್, ಆಚೆ ಕಳಿಸಿ. ಏನ್ ರೂಬಿ, ಒಬ್ಳೆ ಬರ್ತಾ ಇದೀಯಾ? ಆ ಕುರಿಗಳಲ್ಲಿ ತಪ್ಪಿಸ್ಕೊಂಡು ಹೋದ್ವಾ? ತಪ್ಪಿಸ್ಕೊಂಡ್ ತಿರ್ಗೋದು ಹೇಡಿಗಳ ಲಕ್ಷಣ ಕಂಡ್ರು ಚಿತ್ರಾನ್ನ ನನ್ನ ಮಕ್ಕಳ್ರ. ನಿಮ್ಮಂಗ್ ತಲೆ ತಪ್ಪಿಸ್ಕೊಂಡ್ ತಿರ್ಗೋ ಆಯ್ಕೊಂಡ್ ತಿನ್ನೋ ನನ್ನ ಮಕ್ಕಳಿಗೆ ಹಿಡಿದು ಬಲಿ ಹಾಕಕ್ ಬಂದಿರೋ ಹುಲಿಗಳು ನಾವು. ಏಯ್ ಕಮಾನ್, ಸ್ಟ್ಯಾಂಡ್ ಅಪ್ ಆನ್ ದ ಗ್ರೌಂಡ್. ಆಪೋಸಿಟ್ ಜೇಮ್ಸ್ ಬಾಂಡ್. ಏಯ್ ರೇಗಿಸ್ಬೇಡ, ರೇಗಿಸಿದ್ರೆ ನಮ್ ತಾಯಾಣಿಗೂ ಸೂಟ್ ಮಾಡ್ಬಿಡ್ತೀನಿ. ಜೇಮ್ಸ್ ಬಾಂಡ ನೀನು? ತಮಾಷೆಗೆ ಅಂದಿದ್ದು. ಕೊನ್ನಿ ನನ್ ಮಗನೇ, 3 ಅಡಿ ಇದೆಯಾ, 6 ಅಡಿ ಅವ್ರನ್ನ ಅಲ್ಲಾಡ್ಸಕ್ ನೋಡ್ತೀಯಾ? ಎಲ್ಲಿ ಅವನು? ನೀನ್ ಇಲ್ಲಿಗೆ ಬರ್ತೀಯ ಅಂದ್ಮೇಲೆ ಅವನು ಇಲ್ಲಿಗೆ ಬರ್ಲೇಬೇಕಲ್ಲ. ಎಲ್ಲಿ ಅಂದಲ್ಲ, ನೋಡ ಅಡ್ಗಾಯಿಸ್ಕೊಂಬಿಟ್ಟ. ಎಷ್ಟು ದಿವಸ ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದ ಗುಳ್ಳೆ ನರಿಗಳು ಈಗ ನಿಮ್ ಬಾಲ ಕತ್ತರಿಸಿ ಬೆಂಕಿಗೆ ಹಾಕ್ತೇನೆ. ಇವರು ಗುಳ್ಳೆ ನರಿಗಳಲ್ಲ ಶಿವ, ಕಿರಾತ್ಕರು. ಮಾರ್ಕ್ ನೋಡು, ಕ್ರಾಪ್ ನೋಡು, ಕಳ್ಳಿತರ. ಅಶೋಕ, ಅಶೋಕ, ಅಶೋಕ. ಒಂದು ಹೆಜ್ಜೆ ಮುಂದಿಟ್ರೆ ಹೆಣ ಉರುಳುತ್ತೆ. ಇಲ್ಲಿರೋ ಗನ್ ಕೆಳಗೆ ಹಾಕು. ನಾನ್ ಸತ್ತು ಚಿಂತೆ ಇಲ್ಲಪ್ಪ. ಇವರನ್ನ ಮಾತ್ರ ಬಿಡ್ಬೇಡ, ಶೂಟ್ ಮಾಡು. ಐ ಸೇ ಡ್ರಾಪ್ ದ ಗನ್. ಶೂಟ್ ಮಾಡು, ಶೂಟ್ ಮಾಡು. ಡ್ರಾಪ್ ದ ಗನ್. ರಿವಾಲ್ವರ್ ಕೆಳಗೆ ಹಾಕ್ತೀಯ ಇಲ್ಲ? ಶೂಟ್ ಮಾಡು, ಶೂಟ್ ಮಾಡು. ಯೋ ಮಾರ್ಕೋ, ನಾನಲ್ಲ ಅವನು ಕಣಯ್ಯ. ಅವನು ಹಿಡ್ಕೊಳಯ್ಯ, ಬುಬ್ಬುಡ ಮೆಲ್ಲೆ ಕಟ್ಟಯ್ಯ. ಯಾತ್ರ ಸೀಮೆ ಅವನ ಅವನು. ಅಶೋಕ, ಭೇಷ್ ಅಜಯ್, ಒಳ್ಳೆ ಸಮಯಕ್ಕೆ ಬಂದು ನಮ್ ಪ್ರಾಣ ಉಳಿಸ್ಬಿಟ್ಟೆ. ಖಂಡಿತ ಇಲ್ಲ ಆಕ್ರೋಶ್. ಈಗ ನಾನು ಇಲ್ಲಿ ಬಂದಿರೋದು ನಿಮ್ಮಿಬ್ರು ಪ್ರಾಣ ತೆಗೆದು ಆ ವಜ್ರನ ನನ್ನದು ಮಾಡ್ಕೊಳಕ್ಕೆ. ಅಜಯ್, ಯಾಕೆ ಶಾಕ್ ಆಗೋಯ್ತಾ? ಈ ಅಜಯ್ ಜೈಲಿಂದ ತಪ್ಪಿಸ್ಕೊಂಡು ಬರೋದು ಒಂದು ಕನಸು ಅನ್ಕೊಂಡ್ರ? ವಜ್ರ ಸಮೇತ ಫಾರಿನ್ ಪರಾರಿ ಆಗೋ ನಿಮ್ ಒಳಸಂಚನ್ನೆಲ್ಲ ಇಂಚಿಂಚಾಗಿ ವರದಿ ಒಪ್ಪಿಸ್ತಾ ಇದ್ಲು ನನ್ನ ಲವರ್ ಈ ರೂಬಿ. ಆಕ್ರೋಶ್, ನೀನ್ ನನಗೆ ಮಂಕ್ ಬುದ್ಧಿ ಎರ್ಚೋದಿಕ್ಕೆ ಇನ್ನೂ ಒಂದು ಜನ್ಮ ತಾಳಿ ಬರ್ಬೇಕು. ಪಾಪ ರೂಬಿ, ಒಂದೇ ಒಂದ್ಸಲ ಆ ವಜ್ರಾವರಿ ತೋರ್ಸು. ಸಾಯೋ ಕೊನೆಗಳಿಗೆಲ್ಲಿ ಈ ವಜ್ರನ ಕಣ್ ತುಂಬಾ ನೋಡ್ಸಾ ಇರಿ. ರೂಬಿ, 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 ರೂಬಿ. ನಿನ್ ಸಾವು ನನ್ನ ಕೈಯಲ್ಲಿ ಅಂತ ಆ ಬ್ರಹ್ಮ ನಿನ್ ಹಣೆಯಲ್ಲಿ ಬರ್ದಿರ್ಬೇಕಾದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಸಾರಿ ಪಾರ್ಟ್ನರ್. ಆಂಟೋನಿ, ಇನ್ಸ್ಪೆಕ್ಟರ್ ಅಶೋಕ್, ನಮ್ಮ ವ್ಯವಹಾರದಲ್ಲಿ ಯಾರೇ ತಲೆ ಹಾಕಿದ್ರು ಕೊನೆಗೆ ಅವರಿಗೆ ಸಾವೇ ಗತಿ. ನನಗೆ ಹೀಗಾಗುತ್ತೆ ಅಂತ ಮೊದಲೇ ಗೊತ್ತಿತ್ತು. ಅದಕ್ಕೆ ಸೂಟ್ ಕೇಸ್ನ ಬದಲಾಯಿಸಿಟ್ಟಿದ್ದೆ. ನಿಜವಾದ ಡೈಮಂಡ್ ಈ ಸೂಟ್ ಕೇಸ್ನಲ್ಲಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಾವ್ ಈ ದೇಶ ಬಿಟ್ಟು ಹೋಗ್ತೀವಿ. ನಿನ್ನ ಮಾತ್ರ ಜೀವಂತವಾಗಿ ಉಳಿಸೋದಿಲ್ಲ, ಮೇಲಕ್ಕೆ ಕಳಿಸ್ತೀವಿ. ಈ ಟೈಮ್ ಬಾಂಬ್ ಇನ್ನು 10 ನಿಮಿಷದಲ್ಲಿ ಸ್ಫೋಟ ಆಗುತ್ತೆ. ಅಷ್ಟರಲ್ಲಿ ನಿನಗೆ ತಾಕತ್ತಿದ್ರೆ ನಮ್ಮನ್ನ ಹಿಡಿ, ಇಲ್ದಿದ್ರೆ ಗುಡ್ ಬಾಯ್. ಜೇಮ್ಸ್ ಬಾಂಡ್. ನಾನು ಗೊತ್ತಿರ ಕಡೆಯೋ.
ಶಿವ ಬಾಂಬ್ ಓಡ್ತಾ ಐತೆ. ಆಕ್ರೋಶ್, ಇನ್ಮೇಲೆ ನಾವು ನೆಮ್ಮದಿಯಿಂದ ಇರ್ಬೋದು. 10 ಕೋಟಿ ರೂಪಾಯಿ ನಮ್ಮ ಹತ್ರ ಇದೆ. ಏನಿದೆ ಆಕ್ರೋಶ್? ದುಡ್ಡು ತೆಗೆದಿರ್ತಾ ಇದೀಯಾ? ಯಾರಿಗಾದ್ರೂ ಲಂಚ ಕೊಡ್ಬೇಕಿತ್ತ? ಸಮಯ ಬಂದಾಗ ಕೊಡಕ್ ಬೇಕಲ್ಲ. ಅಶೋಕ್, ಲಕ್ಷ್ಮಿ, ನೀನು ಅಮ್ಮನ ಕರ್ಕೊಂಡು ಮನೆಗೆ ಹೋಗು. ನೀನು? ನಾನು ಆಮೇಲೆ ಬರ್ತೀನಿ. ಮನೆಯತ್ತೆ. ಓ, ಇಂಥ ಟೈಮ್ನಲ್ಲಿ ಸ್ಟಾರ್ಟ್ ಆಗ್ತಾ ಇಲ್ವೇ? ಇನ್ಸ್ಪೆಕ್ಟರ್ ಬರ್ತಾ ಇದ್ದಾನೆ. ಕಮ್ ಆನ್, ಸ್ಟಾರ್ಟ್ ಆಯ್ತು. ಸ್ವಲ್ಪ ಹೇಳ್ಕೊಂಡು ತಳ್ಳು. ಓಕೆ. ಆಕ್ರೋಶ್, ಆಕ್ರೋಶ್, ಆಕ್ರೋಶ್! ಓ, ಆಕ್ರೋಶ್, ಆಕ್ರೋಶ್, ನಿಲ್ಸು ಆಕ್ರೋಶ್! ನನ್ ಬಿಟ್ಟು ಹೋಗ್ಬೇಡ ಆಕ್ರೋಶ್! ಆಕ್ರೋಶ್, ನಿಲ್ಸು! ಓ, ಆಕ್ರೋಶ್, ಆಕ್ರೋಶ್! ಮಿಸ್ಟರ್ ಆಂಟೋನಿ, ಕೂಕ್ಕೋಬೇಡ. ನೀನ್ ನನಗೆ ಮಾಡಿದ ಉಪಕಾರಕ್ಕೆ ವಜ್ರದ ಪಾಲಿನ ಹಣ. ಪ್ಲೀಸ್ ಆಕ್ರೋಶ್. ಗುಡ್ ಬಾಯ್. ಹಣ ಕೊಡ್ತಾ ಇದೀಯಾ ದ್ರೋಹಿ? ಯು ಚೀಟ್ ಬಾಸ್ಟರ್ಡ್! ಮೋಸ ಮಾಡ್ತೀಯ ನಮ್ಗೆ. ಈ ಸರಿ ಬಿಟ್ಬಿಡಿ ಸರ್, ಇನ್ನೊಂದ್ಸರಿ ಎಲ್ಲ ತರ್ತೀನಿ ಸರ್. ನಿಂತ್ಕೋ, ನಿಂತ್ಕೋ, ಹ್ಯಾಂಡ್ಸ್ ಅಪ್. ಕಾನ್ಸ್ಟೇಬಲ್ಸ್, ಇವ್ರನ್ನ ಹಾಸ್ಪಿಟಲ್ ತಗೊಂಡೋಗಿ. No, don't move. No. No. ಯಾರಾದ್ರೂ ಗಲಾಟೆ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಕೂತ್ಕೊಳ್ಳಿ. ಮಗನೇ,
ಇಲ್ಲ ಇಲ್ಲ, ಆ ವಜ್ರ ನನ್ನ ಹತ್ರ ಇಲ್ಲ. ಆಕ್ರೋಶ್ ಆಕ್ರೋಶ್, ಆ ವಜ್ರ ಆಕ್ರೋಶ್ ತಗೊಂಡದ. ಆಕ್ರೋಶ್ ಹತ್ರ ಇದೆ. ಬಿಡ ಎಳ್ದಾಡ್ಬೇಡ ಅದನ್ನ ನನಗೆ ರೇಗಿಸ್ತಾರೆ ಅಷ್ಟೇ ನೋಡಿ ಇವಾಗ. ಕಳ್ಸ್ಕೊಳ್ರಯ್ಯ, ಇದು ಬಾರಿ ಅನ್ಯಾಯ ಶಿವ. ಆ ಕಳ್ಳರುಗಳನ್ನ ಹಿಡಿಯಕ್ಕೆ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದೆ. ನೀನ್ ನೋಡಿದ್ರೆ ನನ್ನ ಜೈಲು ಕಳ್ಸಕ್ಕೆ ಏರ್ಪಾಟ್ ಮಾಡಿ ಇವ್ರ ಜೊತೆ ನಾನು ನೋಡಿ ರೊಮ್ಯಾಂಟಿಕ್ ಕೂಡ ನಗ್ತಾ ಇದೆಯಲ್ಲ. ವೆರಿ ಬ್ಯಾಡ್ ಆಫ್ ಯು. ನಿನ್ನ ಜೈಲಿಗೆ ಕಳಿಸ್ತಾ ಇಲ್ವೋ, ಮತ್ತೆ ಪೊಲೀಸ್ ಟ್ರೈನಿಂಗ್ ಕಳಿಸ್ತಾ ಇದ್ದೀನಿ. ಇನ್ಮೇಲೆ ನಿನಗೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ. ಐಸಿ. ಥ್ಯಾಂಕ್ ಯು ವೆರಿ ಮಚ್ ಶಿವ. ನೀನಿಂತ ಒಳ್ಳೆ ಮನುಷ್ಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ಡೈರೆಕ್ಟರ್ ರೋಹನ್ ಕುಮಾರ್ನ ಇನ್ಸ್ಪೆಕ್ಟರ್ ರೋಹನ್ ಕುಮಾರ್ ಮಾಡಿದ್ ನಿನ್ನ ನೋಡ್ತಾ ಇದ್ರಿ ಹಂಗೇ ತಬ್ಕೊಂಡ್ ಮುದ್ದಾಡ್ಬಿಡ್ಲಾ ಅನಿಸ್ತಾ ಐತಿ. ನಿಮ್ಗೆಲ್ಲ ಕಂಡ್ರೆ ಇವ್ರಿಗೆ ಅಷ್ಟಿಲ್ದೆ ದೊಡ್ಡವರು ಹೇಳಿದಾರ, ಸಿಂಹಾಸನ ಮೇಲೆ ಕೂರಿಸ್ರು ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ. ಕೂತ್ಕೋ, ಹೋಗೋಣ.